ಹಸು ಸಗಣಿ ಹಾಲು ತುಪ್ಪ ಮೊಸರನ್ನು ಮಾಡಿರೋದ್ರಿಂದ ಇದರಲ್ಲಿ ನ್ಯಾಚುರಲಿಟಿ ಇದೆ, ಒಂದು ನೈಸರ್ಗಿಕ ಸತ್ವ ಇದೆ. ಈ ನೈಸರ್ಗಿಕ ಸತ್ವ ನಮ್ಮ ಉಸಿರಾಟಕ್ಕೆ ಒಳ್ಳೆಯದು. ಸುಂದರೇಶ್ ಅಂತ ಆಶಿಕಾ ಇನ್ಸೆನ್ಸ್ ಇನ್ಕಾರ್ಪೊರೇಷನ್ ಬ್ಯಾಂಗ್ಳೂರು ಕಂಪನಿ ಜನರಲ್ ಮ್ಯಾನೇಜರ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಸ್ಟಾಲ್ ಹಾಕಿದ್ದೀವಿ ನಿನ್ನೆಯಿಂದ. ಸೊ ನಮ್ಮ ಎಲ್ಲ ವೆರೈಟೀಸ್ ಬ್ರ್ಯಾಂಡ್ಗಳು ನಮ್ಮ ಕಂಪ್ನಿ ಬ್ರ್ಯಾಂಡ್ ಇಲ್ಲಿ ಅವೈಲೇಬಿಲಿಟಿ ಇದೆ. ಚೀಪರ್ ರೇಟಲ್ಲಿ ಕನ್ಸ್ಯೂಮರ್ಸ್ಗೆ ಕೊಡ್ತಾಯಿದ್ದೀವಿ. ಇದು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಪಂಚಗವ್ಯ ಹವನ್ದಿಯ ಅಂತ. ಇದರಲ್ಲಿ ಇಂಪಾರ್ಟೆನ್ಸ್ ಏನಂದರೆ ಇದರೊಳಗೆ 6 ಕಪ್ಸ್ ಇರುತ್ತೆ. ಪಂಚಗವ್ಯ ಅಂದರೆ ಹಸುವಿನ ಹಾಲು, ಹಸುವಿನ ಸಗಣಿ, ಹಸುವಿನ ಗಂಜಲ ಮತ್ತು ಹಾಲು, ತುಪ್ಪ, ಮೊಸರು 5 ವೆರೈಟಿ ಸೇರಿಸಿ ಮಾಡಿರೋದು. ಇದರಲ್ಲಿ ಇದು ಸ್ಟೀಲ್ ಕಪ್ ಕೊಟ್ಟಿದ್ದೀವಿ. ಒಂದು ನಿಮಿಷ, ಈ ಸ್ಟೀಲ್ ಕಪ್ ಕೊಟ್ಟಿದ್ದೀವಿ ಪ್ಲೇಟು. ಇದರೊಳಗಡೆ ಕಪ್ ಇಟ್ಬಿಟ್ಟು ಈ ಬತ್ತಿಯನ್ನು ನಾವು ಇದರೊಳಗಡೆ ಡಿಪ್ ಮಾಡಬೇಕು. ಇದಕ್ಕೆ 1.5 ಸ್ಪೂನಷ್ಟು ತುಪ್ಪ ಹಾಕಬೇಕು, ಎಣ್ಣೆ ಹಾಕಬಾರ್ದು, ತುಪ್ಪನೇ ಹಾಕಬೇಕು. ಇದು ಫುಲ್ ಬರ್ನ್ ಆಗುತ್ತೆ. ಬರ್ನ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಹೋಮ ಮಾಡಿದ್ರೆ ಯಾವ ರೀತಿ ಎಫೆಕ್ಟ್ ಇರುತ್ತೋ ಆ ಥರ ಎಫೆಕ್ಟ್ ಇರುತ್ತೆ. ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು. ಇದುವರೆಗೂ ಯಾರು ಈ ಬ್ರ್ಯಾಂಡನ್ನು ಮಾರ್ಕೆಟಲ್ಲಿ ಮಾಡಿಲ್ಲ. ಫಸ್ಟ್ ಟೈಮ್ ಆಶಿಕಾ ಇನ್ಸೆನ್ಸ್ ಇನ್ಕಾರ್ಪೊರೇಷನ್ ಅವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಮಾರ್ಕೆಟಿಂಗಿಗೆ. ಆಶಿಕಾ ಇನ್ಸೆನ್ಸ್ ಅಂತವರು ಹೊಸದಾಗಿ ಪಂಚಗವ್ಯ ದೀಪವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಗರಬತ್ತಿ ಜೊತೆಗೆ ಇದು ಹೊಸದಾಗಿ. ಹೌದು ಸರ್, ದಿಸ್ ಈಸ್ ರೀಸೆಂಟ್ಲಿ ಲಾಂಚ್ಡ್ ಪ್ರಾಡಕ್ಟ್. ಇದು ಹಚ್ಚೋದ್ರಿಂದ ಪ್ರಯೋಜನ? ಹೌದು, ಖಂಡಿತ ಸರ್. ನಾನು ಹೇಳಿದಲ್ಲ, ಇದರಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮನೆಯಲ್ಲಿ ಯಾವುದೇ ಥರ ನೆಗೆಟಿವ್ ಎನರ್ಜಿ ಇದೆ ಅದು ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಇದರಿಂದ ಮನೆಯಲ್ಲಿ ನೀವು ಒಂದು ಹೋಮ ಮಾಡಿದ್ರೆ ಹೋಮಕ್ಕೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ಇದು ಒಂದು ದೀಪ ಹಚ್ಚೋದ್ರಿಂದ ಆ ಮನೆ ಫುಲ್ ಹೋಮದ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದರ ಪ್ಲಸ್ ಪಾಯಿಂಟ್ ಇದು ಆ್ಯಕ್ಚುಲಿ ಇದರಲ್ಲಿ. ಓಕೆ, ಪ್ರತಿನಿತ್ಯ ಹೋಮ ಮಾಡ್ಬೋದು? ಖಂಡಿತ ಸರ್. ಇದರಲ್ಲಿ ಒಂದು ಹೋಮಕ್ಕೆ 4000-5000 ಖರ್ಚು ಮಾಡೋ ಬದಲು ಒಂದು ಕಪ್ನಿಂದ ಆಗುತ್ತೆ. ಇದು ಆ್ಯಕ್ಚುಲಿ ಆ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ಸೊ ಹಾಗೆ ಪಂಚಗವ್ಯ ದೀಪ ಹಚ್ಚೋದ್ರಿಂದ ದೇವತೆಗಳು ಒಲಿತಾರಂತೆ? ಖಂಡಿತ ಸರ್, ಖಂಡಿತ ಸರ್. ಆ ನಿಟ್ಟಲ್ಲಿ ಆ ಕಾನ್ಸೆಪ್ಟ್ ತಂದಿದ್ದಾರೆ. ಖಂಡಿತ ಸರ್. ಅದು ಆ್ಯಕ್ಚುಲಿ ಈ ಒಂದು ಕಪ್ಪಿನಿಂದನೇ, ಬಿಕಾಸ್ ಅಲ್ಲಿ ಯೂಸ್ ಮಾಡಿರೋ ರಾ ಮೆಟೀರಿಯಲ್ಸೇ ಹಸುವಿನಿಂದ ಮಾಡಿರೋ ಒಂದು ಪೂರ್ತಿ ಸಗಣಿ, ಮೊಸರು, ಹಾಲು, ತುಪ್ಪ ಯಾವುದಿದೆಯೋ ಇದೆಲ್ಲ ಒಂದು ಹಸುವಿನಿಂದ ಬಂದಿರೋದು. ಇದು ಕಂಪ್ಲೀಟ್. ಸೊ ಸಂಪೂರ್ಣವಾಗಿ ಇದು ಉರಿದು ಬೂದಿ ಆಗುತ್ತೆ. ಕಂಪ್ಲೀಟ್ ಉರಿದು ಬೂದಿ ಆಗುತ್ತೆ. ಉರಿತಾನೆ ನಿಮ್ಗೆ ಸ್ಮೆಲ್ ಸ್ಟಾರ್ಟ್ ಆಗಿರುತ್ತೆ. ಯಾವುದಾದ್ರು ಹೋಮ ಹವನ ಏನು ಮಾಡೋದು ಸಿಗುತ್ತೋ ನಿಮಗೆ ಆ ಒಂದು ಪಾಸಿಟಿವ್ ಎನರ್ಜಿ ಇದರಲ್ಲಿ ಸಿಗುತ್ತೆ. ಬಟ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಪಂಚಗವ್ಯ ದೀಪ ಪಂಚಗವ್ಯ ಡೈಲಿ ಏನಿಲ್ಲ, ಅವ್ರಿಗೆ ಟೋಟಲ್ 6 ಕೊಟ್ಟಿದ್ದೀವಿ. ಅವ್ರಿಗೆ ಯಾವಾಗ ಹಚ್ಚಬೇಕು ಅನ್ಸುತ್ತೋ ಒಂದೊಂದು ಹಚ್ಚಿದ್ರೂ ಸಾಕು, ಜಾಸ್ತಿ ಏನು ಯೂಸ್ ಮಾಡಬೇಕಾಗಿಲ್ಲ. ಬಟ್ ಒಂದೊಂದು ಮ್ಯಾಕ್ಸಿಮಮ್ ಒಂದು 45 to 50 ಮಿನಿಟ್ಸ್ ಬರ್ನ್ ಆಗತ್ತೆ ಇದು ಮಿನಿಮಮ್. ಎಸ್, 3/4 ಗಂಟೆವರೆಗೂ ಕೂಡ ಫ್ರಾಗ್ರೆನ್ಸ್ ಇರುತ್ತೆ. ಎಸ್, ಖಂಡಿತ. ಅದು ಆರೋದ್ಮೇಲೆ ಕೂಡ ಮನೆಯಲ್ಲಿ ಫುಲ್ ಫ್ರಾಗ್ರೆನ್ಸ್ ಇರುತ್ತೆ ಇಡೀ ಮನೆಯ ಒಳಗಡೆ. ಸರ್, ಈ ಫ್ರಾಗ್ರೆನ್ಸಿಂದ ನಮ್ಮ ಶ್ವಾಸಕೋಶಕ್ಕೆ ಎಲ್ಲ ಒಳ್ಳೆಯದು. ಸರ್ ನಮಸ್ತೆ, ರವಿ ಅಂತ. ಆಶಿಕಾ ಇನ್ಸೆನ್ಸಿಂದ ನಾವು ಒಬ್ಬ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಮೈಸೂರು ಡಿವಿಷನ್ ನೋಡ್ಕೊತಾ ಇದ್ದೀನಿ. ಮೈಸೂರು ದಸರಾ ಗೃಹ ಶೋಭಾ ಎಕ್ಸಿಬಿಷನಿಂದ ನಾವು ಈ ಸ್ಟಾಲ್ ಇಕ್ಕಿದ್ದೀವಿ. ಈ ಸ್ಟಾಲಲ್ಲಿ ಎಲ್ಲ ಕನ್ಸ್ಯೂಮರ್ಗೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಪೂಜಾ ಸಾಮಗ್ರಿಗಳು ಎಲ್ಲದಕ್ಕೆ ಸಿಗೋಂಥದ್ದು ನಾವು ಕಂಪ್ನಿಗಳಿಂದ ನಾವು ಎಲ್ಲ ಫುಲ್ ರೀಸನಬಲ್ ರೇಟಲ್ಲಿ ಕನ್ಸ್ಯೂಮರ್ಗೆ ನಾವು ಪ್ರೊವೈಡ್ ಮಾಡ್ತಾಯಿದ್ವಿ. ಇದರಲ್ಲಿ ಏನಂದರೆ ಹವನ ದಿಯಿಂದ ಇದು ಉರಿಯೋದ್ರಿಂದ ಈ ಫ್ರಾಗ್ರೆನ್ಸು ನಾವು ತೊಗೊಳೋದ್ರಿಂದ ನಮಗೆ ಶ್ವಾಸಕೋಶಕ್ಕೆ ಆಗಲಿ ಯಾವುದೇ ರೀತಿಯೂ ಎಫೆಕ್ಟ್ ಇಲ್ಲ. ನ್ಯಾಚುರಲ್ಲು ಎಫೆಕ್ಟು ಇದು ನಮಗೆ ಒಳ್ಳೆಯದು. ಈ ಫ್ರಾಗ್ರೆನ್ಸಿಂದ ನಮ್ಗೆ ಯಾವುದೇ ರೀತಿ ಹಾನಿಕಾರಕವಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಉಪಯೋಗ ಎಂದರೆ ಸರ್, ಇದು ನ್ಯಾಚುರಲ್ ಸರ್. ಹಸು ಸಗಣಿ ಹಾಲು ತುಪ್ಪ ಮೊಸರನ್ನು ಮಾಡಿರೋದ್ರಿಂದ ಇದರಲ್ಲಿ ನ್ಯಾಚುರಲಿಟಿ ಇದೆ, ಒಂದು ನೈಸರ್ಗಿಕ ಸತ್ವ ಇದೆ. ಈ ನೈಸರ್ಗಿಕ ಸತ್ವ ನಮ್ಮ ಉಸಿರಾಟಕ್ಕೆ ಒಳ್ಳೆಯದು. ನೈಸರ್ಗಿಕ ಸತ್ವ ಏನಿದೆ ನಮಗೆ, ಅದು ಕೆಮಿಕಲ್ಸ್, ಹೌದು, ಕೆಮಿಕಲ್ಸಿಂದ ನಮ್ಮ ವಾತಾವರಣ ಏನೇ ಇದ್ದರೂ ಮೊದಲು ಮೈಂಡ್ನಲ್ಲಿ ಇದೆಲ್ಲ ನೆಗೆಟಿವ್ ಏನಿದ್ದು ಮೈಂಡ್ನಲ್ಲಿ ಆ ಎನರ್ಜಿ ಇದು ಹಚ್ಚಿದರೆ ಒಂದು ಪಾಸಿಟಿವ್ ಎನರ್ಜಿಯಾಗಿ ಕ್ರಿಯೇಟಿವ್ ಇದಾಗುತ್ತೆ. ಇದು ಪ್ಲಸ್ ಇದನ್ನೆಲ್ಲ ಅಷ್ಟೇ ನ್ಯಾಚುರಲ್ಲು ಸ್ಟಿಕ್ಕು ಸೈಂಗೋಲ್ ಅಂದ್ಬಿಟ್ಟು ನಮ್ಮ ಪ್ರಧಾನಿ ಮೋದಿಯವರು ಬ್ರಿಟನ್ನಿಂದ ತಂದಿದ್ದು ಸೇಂಗೋಲು ಇದು ಅಷ್ಟೇ ನ್ಯಾಚುರಲ್ ಸ್ಟಿಕ್ಸ್ ಧೂಪ. ಅಂದರೆ ಎಲ್ಲರೂ ಬಿಟ್ಟಿದ್ದಾರೆ ವಿತೌಟ್ ಬ್ಯಾಂಬೂಸ್ ಧೂಪ. ಇದು ಬ್ಯಾಂಬೂ ಇಲ್ಲದೇ ಇರೋ ಧೂಪ. ಇದು ಈ ಬ್ಯಾಂಬೂ ಧೂಪ ಇದು ಓಪನ್ ಇರೋದು. ಈ ಸ್ಟ್ಯಾಂಡ್ ಕೊಟ್ಟಿದ್ದೀವಿ, ಪ್ರತಿಯೊಂದಕ್ಕೂ ಒಂದು ಸ್ಟ್ಯಾಂಡ್ ಇದೆ. ಇದು ತುಂಬ ನ್ಯಾಚುರಲ್ ಧೂಪ ಸ್ಟಿಕ್ ವಿತೌಟ್ ಬ್ಯಾಂಬೂಸ್. ವಿತ್ ಬ್ಯಾಂಬೂಸ್ ಇದೆ, ಎಲ್ಲನೂ ವಿತ್ ಬ್ಯಾಂಬೂಸ್ ಇದೆ, ವಿತೌಟ್ ಬ್ಯಾಂಬೂ.
ಇದರಲ್ಲಿ ನಾವು ಪ್ಯಾಕೆಟ್ ಒಳಗಡೆ ಇದು ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಹಚ್ಚಿ ನಾವು ಇಲ್ಲಿಟ್ಟರೆ ಆರಾಮಾಗಿ ಉರಿಯುತ್ತೆ. 20 ಮಿನಿಟ್ಸ್ ಒಳ್ಳೆ ಫ್ರಾಗ್ರೆನ್ಸ್ನ ಸುವಾಸನೆ ಕೊಡುತ್ತೆ ನಮಗೆ. ಇದು ಅಷ್ಟೇ ತುಂಬ ಎಫೆಕ್ಟಿವ್ ಇದೆ ಬಿಸ್ನೆಸ್ಸಲ್ಲಿ. ಧೂಪ ಹಚ್ಚಲಿಕ್ಕೆ ಒಳ್ಳೆ ಫ್ರೆಶ್ ಆಗಿ ನಾವು ಒಂದು ದೇವರನ್ನ ಪ್ರೇಯರ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಇದು. ಆಶಿಕಾ ಸಿಂಗೋಲ್ ಅಂತ 12 ಇಂಚಸ್ ಸ್ಟಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದುವರೆ ಫಸ್ಟ್ ಟೈಮ್ 12 ಇಂಚಸ್ ಸ್ಟಿಕ್ಸ್ ಯಾರದು ಕಂಪ್ನಿಗಳಲ್ಲಿ ಇಲ್ಲ. ಇದು 12 ಇಂಚಸ್ ಸ್ಟಿಕ್. ಇದು ಪರ್ಫ್ಯೂಮ್ ಈಗ ಆಲ್ರೆಡಿ ನಾವು ಈಗ ಆಲ್ರೆಡಿ ತೋರಿಸಿದ್ವಲ್ಲ ಈ ವಿತೌಟ್ ಬ್ಯಾಂಬೂ ಸ್ಟಿಕ್, ಅಂದರೆ ವಿತ್ ಸ್ಟಿಕ್ ಬ್ಯಾಂಬೂ ಇದು. ಬಟ್ ತುಂಬ ಹೈ ಪರ್ಫ್ಯೂಮ್ ಬ್ಯಾಂಬೂ ಸ್ಟಿಕ್ಸ್ ಇದು ಅಗರಬತ್ತಿ. ಇದು ಲಾಂಚ್ ಮಾಡಿ ಸುಮಾರು ಒಂದು 6 ಮಂತ್ಸ್ ಆಯಿತು. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಮಾರ್ಕೆಟಲ್ಲಿ.